ದಯವಿಟ್ಟು ಬನ್ನಿ ಬರೋಣ ಮುಂದೆ ಬನ್ನಿ ಎಲ್ಲರಿಗಿದೆ ಸೀರೆ ಎಲ್ಲರೂ ಅವರು ಹೊರಡ್ತಿದ್ದಾರೆ. KRಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಅಧ್ಯಕ್ಷರಾಗಿ ಈಗಾಗಲೇ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಲಕ್ಷ್ಮಣ್ಣವರು ಈ ಒಂದು ಜನತಾದಳ ಪಕ್ಷಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನು ಬಯಸಿ ಇವತ್ತಿನ ಸೇರ್ಪಡೆಯಾಗಿದ್ದಾರೆ. ಇವತ್ತಿನ ದಿನ ನಮ್ಮ KRಪುರಂ ವಿಧಾನಸಭಾ ಕ್ಷೇತ್ರದ ವಿಜಯಪುರ ಭಾಗದಲ್ಲಿ ಮುಂಚಿತವಾಗಿ ಇವತ್ತು ನಾವು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿರ್ತೇವೆ. ಈ ಒಂದು ಆಚರಣೆಯ ಸಂದರ್ಭದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿನ ಸೀರೆ ವಿತರಣೆ ಕಾರ್ಯಕ್ರಮವನ್ನು ಮಾಡಿರ್ತೇವೆ. ಜಾತ್ಯತೀತ ಜನತಾದಳ ಪಕ್ಷದ ರಜತ ಮಹೋತ್ಸವ ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ರವರ ಹುಟ್ಟುಹಬ್ಬದ ಪ್ರಯುಕ್ತ KRಪುರದ ನೂತನ JDS ಪಕ್ಷದ ಅಧ್ಯಕ್ಷರಾದ ಲಕ್ಷ್ಮಣ್ ಎಲ್ ರವರ ನೇತೃತ್ವದಲ್ಲಿ KRಪುರ ಕ್ಷೇತ್ರದ ವಿಜಿನಾಪುರದಲ್ಲಿ ಕೇಕ್ ಕತ್ತರಿಸಿ ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ವಿಜಿನಾಪುರ ಭಾಗದ ತೌಸಿಫ್ ಮತ್ತು ಅವರ ತಂಡ JDS ಪಕ್ಷಕ್ಕೆ ಸೇರ್ಪಡೆಯಾದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಮಹಾನಗರ ಅಧ್ಯಕ್ಷರು, ಮಾರ್ಗದರ್ಶಕರಾದ ರಮೇಶ್ ಗೌಡರವರು ಪಾಲ್ಗೊಂಡು ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿ ಕೇಕ್ ಕತ್ತರಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, KRಪುರ JDS ಪಕ್ಷದ ಭದ್ರಕೋಟೆಯಾಗಿದ್ದು, ಇತ್ತೀಚೆಗೆ ನಮ್ಮ ಪಕ್ಷದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಲಕ್ಷ್ಮಣ್ ರವರು ಕ್ಷೇತ್ರದಲ್ಲಿ JDS ಪಕ್ಷವನ್ನು ಉತ್ತಮವಾಗಿ ಸಂಘಟನೆ ಮಾಡುವ ಮೂಲಕ ಪಕ್ಷಕ್ಕೆ ಬಲ ತುಂಬುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಪಕ್ಷ ಸಂಘಟನೆ ಜೊತೆಗೆ ಜನಸೇವೆ ಮಾಡಲು ಜನಾಶೀರ್ವಾದ ಬೇಕಾಗಿದೆ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದ ತೌಸಿಫ್ ಮತ್ತು ತಂಡಕ್ಕೆ ಶುಭ ಹಾರೈಸಿದರು. ಏನಿವತ್ತಿನ ದಿವಸ KRಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಅಧ್ಯಕ್ಷರಾಗಿ ಈಗಾಗಲೇ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಲಕ್ಷ್ಮಣ್ಣವರು, ಅದೇ ರೀತಿ ಲಕ್ಷ್ಮಣ್ಣವ್ರ ಜೊತೆ ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು, ನಮ್ಮ ಹಿರಿಯ ಮುಖಂಡರುಗಳು, ಯುವಕ ಮಿತ್ರರು ಎಲ್ಲರೂ ಸೇರಿ ಇವತ್ತೇನು ಕುಮಾರಣ್ಣವರ ಬರ್ತ್ಡೇ 16ನೇ ತಾರೀಕಿದೆ. ಆದರೆ ಅವರು 2 ದಿನಕ್ಕಿಂತ ಮುಂಚೆನೇ ಅವತ್ತು 16ನೇ ತಾರೀಕು ಭಾಳ ಕಡೆ ಇಡೀ ಬೆಂಗಳೂರು ನಗರದಲ್ಲಿ, ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಕುಮಾರಣ್ಣವರ ಒಂದು ಬರ್ತ್ಡೇಯನ್ನು ಈ ಬಾರಿ ಅವರ ಒಂದು ಹುಟ್ಟುಹಬ್ಬವನ್ನು ಎಲ್ಲರೂ ಸಹ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಅವರು ಕೇಂದ್ರದ ಸಚಿವರಾದ ನಂತರ ಇದು 2ನೇ ಬರ್ತ್ಡೇ. ಹೋದ ವರ್ಷವೂ ಸಹ ಏನು ಅದಕ್ಕಿಂತ ಒಂದು 2-3 ವರ್ಷದಿಂದ ನಾವೇನು ಕೊರೋನಾ ಇತ್ತು, ಕೋವಿಡ್ ಅಂತ ನಾವೇನು ಇತ್ತು, ಆವತ್ತಿನ ಸಂದರ್ಭದಲ್ಲಿ ಯಾರೂ ಸಹ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರಲಿಲ್ಲ. ಕುಮಾರಣ್ಣವರು ಹೇಳಿದರು ಯಾರೂ ಸಹ ಹುಟ್ಟುಹಬ್ಬ ಆಚರಣೆ ಮಾಡಬಾರ್ದು ಅಂತೇಳಿ. ಆದರೆ ಇವತ್ತಿನ ದಿವಸ ವಿಶೇಷವಾಗಿ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಆಚರಣೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಲಕ್ಷ್ಮಣ್ಣವರು ಇವತ್ತೇನು ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಇಲ್ಲೇನು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಬರೀ ಹೆಣ್ಮಕ್ಳು ಮಾತ್ರ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅವ್ರಿಗೆ ಯಾರು ಬಡವರಿದ್ದಾರೆ ಅವ್ರಿಗೆ ಒಂದು ಫುಡ್ ಕಿಟ್ ಇರ್ಬೋದು ಅಥವಾ ಸೀರೆ ವಿತರಣೆ ಕಾರ್ಯಕ್ರಮ ಇರ್ಬೋದು, ಅವರು ಇವತ್ತು ಹಾಕ್ಕೊಂಡಿದ್ದಾರೆ. ತಾವೆಲ್ಲ ನೋಡಿದ್ದೀರಿ. ಇದು ಒಂದು ಭಾಗ. ಎರಡನೇದು, ಈಗಾಗಲೇ ಬೆಂಗಳೂರು ನಗರದಲ್ಲಿ ತಾವೆಲ್ಲ ಮಾಧ್ಯಮ ಮಿತ್ರರು ಭಾಳ ಎಲ್ಲ ಕ್ಷೇತ್ರದಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾನು ಗಮನಿಸ್ತಾ ಇರ್ತೇನೆ, ತಾವೆಲ್ಲ ಬಂದಿದ್ದೀರಿ. ಈಗಾಗಲೇ ನಾವು ಏನು ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಈಗಾಗಲೇ 28 ವಿಧಾನಸಭಾ ಕ್ಷೇತ್ರದ ಪೈಕಿ ಬೆಂಗಳೂರು ನಗರದ ನಮ್ಮ ಕೇಂದ್ರ ಕಚೇರಿಯಲ್ಲಿ ಕುಮಾರಣ್ಣವರು, ಪೂಜ್ಯ ದೇವೇಗೌಡರು ಸಾಹೇಬರು, ನಿಖಿಲ್ ಕುಮಾರಣ್ಣವರು ಏನು ಅವತ್ತೇನು ಚಾಲನೆಯನ್ನು ಕೊಟ್ಟಿದ್ದರು. ಅದಾದ ನಂತರ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಸಂಘಟನೆಯನ್ನು ಮಾಡ್ತಾಯಿದ್ದೀವಿ. ಇಡೀ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾನು ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಭಾಳ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದೇವೆ. ಅದಾದ ನಂತರ ಈಗ ಬೆಂಗಳೂರು ನಗರದಲ್ಲಿ ಮತ್ತೆ ಏನು ಮಿಸ್ ಕಾಲ್ ಅಭಿಯಾನ ಅಂತೇಳಿ ಈಗಾಗಲೇ ಏನು ಪ್ರಾರಂಭ ಮಾಡಿದ್ದೀರಿ, ಅದು ಸಹ ಚಾಲ್ತಿಯಲ್ಲಿದೆ. ಇದಿಷ್ಟೇ ಅಲ್ಲ, ಈಗೇನು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಅದಕ್ಕೆ ಪಕ್ಷ ನಾವು ಈಗಾಗಲೇ ಹೆಚ್ಚು ಎಲ್ಲರೂ ಸಹ ಯಾರು ಆಕಾಂಕ್ಷಿತರಿದ್ದಾರೆ ಅವರು ಹೆಚ್ಚಿನ ವಾರ್ಡ್ಗಳಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷದ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಯಾರು ಆಕಾಂಕ್ಷಿಗಳಿದ್ದಾರೆ ಅವರು ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಈಗ ವಿಶೇಷವಾಗಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಅಂದರೆ ನಾವು JDS ಪಕ್ಷ NDA ಅಂಗ ಪಕ್ಷವಾಗಿ ಏನು ಕೆಲಸವನ್ನು ಮಾಡ್ತಾಯಿದ್ದೀರಿ. ಈಗಾಗಲೇ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಕುಮಾರಣ್ಣವರು ಕೇಂದ್ರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಇಡೀ ದೇಶದ ಉದ್ದಗಲಕ್ಕೂ ಸಹ ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ದಾರೆ.
ಈಗಾಗಲೇ ತಾವೆಲ್ಲ ನೋಡಿದ್ದೀರಿ, ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಒಂದು ಅಲ್ಲಿ ಮುಚ್ಚೋಗ್ತಾ ಇರತಕ್ಕಂಥ ಒಂದು ಕಂಪ್ನಿಗೆ ಇವತ್ತು ಸುಮಾರು 12,000 ಕೋಟಿಗೂ ಹೆಚ್ಚು ಹಣವನ್ನು ಕೇಂದ್ರ ಸರ್ಕಾರದಿಂದ ಕೊಟ್ಟು ಆ ಕಂಪ್ನಿಗೆ ಪುನಶ್ಚೇತನವನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿರ್ತಕ್ಕಂಥ ಭದ್ರಾವತಿ ಕಾರ್ಖಾನೆಗೆ ಇವತ್ತು ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ಇರ್ಬೋದು. ಕುಮಾರಣ್ಣವರ ಇಚ್ಛೆ ಏನಪ್ಪ ಅಂತಂದರೆ ಕೇಂದ್ರದಲ್ಲಿ ಅವರು ಸಚಿವರಾಗಿ ರಾಜ್ಯದಲ್ಲಿ ಹೆಚ್ಚು ಕಾರ್ಖಾನೆಗಳನ್ನ ತರಬೇಕು ಅಂತೇಳಿ. ಆದರೆ ದುರ್ದೈವ ಏನಪ್ಪ ಅಂತಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಸಚಿವರಾಗಿ ಕುಮಾರಣ್ಣವ್ರನ್ನ 4 ಬಾರಿ 5 ಬಾರಿ ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಒತ್ತನ್ನು ಕೊಡಬೇಕು, ನೀವು ನಮಗೆ ಹೆಚ್ಚು ಕಾರ್ಖಾನೆಗಳಿಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಇವತ್ತೇನು ಅವರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಇವತ್ತು ಆ ರಾಜ್ಯಕ್ಕೆ ಹೆಚ್ಚು ಶಕ್ತಿಯನ್ನು ವಿನಿಯೋಗ ಮಾಡಬೇಕಂತೇಳಿ ಮನವಿ ಮಾಡ್ತಾಯಿದ್ದಾರೆ. ಅದೇ ರೀತಿ ಆ ನಿಟ್ಟಿನಲ್ಲಿ ಕುಮಾರಣ್ಣವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ದುರ್ದೈವ ಏನಪ್ಪ ಅಂತಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲೇನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಏನಿದೆ ಅವ್ರಿಗೆ ಇವಾಗಲೂ ಸಹ ದ್ವೇಷದ ರಾಜಕಾರಣ. ಕುಮಾರಣ್ಣವರು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಈ ರಾಜ್ಯದ ಏನು ಯುವಕರಿಗೆ ಇವತ್ತಿನ ದಿವಸ ತಾವೆಲ್ಲ ನೋಡ್ತಾ ಇದ್ದೀರಿ. ಏನು ಇವತ್ತು ಯಾವುದಾದ್ರೂ ಹಿಂದೆ ನಾವು ಸುಮಾರು 5-6 ವರ್ಷ 10 ವರ್ಷದ ಹಿಂದಕ್ಕೆ ಹೋದರೆ ಯಾವುದಾದ್ರೂ ಒಂದು ಮನೆಗೆ ಹೋದರೆ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇರ್ಬೋದು ಅಥವಾ MBBS ಸ್ಟೂಡೆಂಟ್ ಇರ್ಬೋದು, ಊರಿಗೆ ಒಬ್ಬರು ಸಿಗ್ತಾಯಿದ್ರು. ಇವತ್ತು ಮನೆಗೆ ಇಬ್ಬರು ಇದ್ದಾರೆ. ಅವ್ರಿಗೆ ಇವತ್ತು ಉದ್ಯೋಗ ಇಲ್ಲ. ಅದಕ್ಕೆ ಉದ್ಯೋಗ ಸೃಷ್ಟಿಯಾಗಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರವನ್ನು ಇವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮನವಿಯನ್ನು ಕೊಟ್ಟು ಇಲ್ಲೇ ನಮ್ಮ ರಾಜ್ಯದ ಒಬ್ಬ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಕುಮಾರಣ್ಣವರು ಅವ್ರಿಗೆಲ್ಲ ಗೊತ್ತಿದೆ. ತಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಾಂಪೀಟ್ ವಿತ್ ಚೈನಾ ಅಂತೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಅವರು ಸುಮಾರು 20-25 ಕ್ಲಸ್ಟರ್ಗಳನ್ನ ಮಾಡಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತೇಳಿ ಯೋಜನೆಯನ್ನು ಹಾಕ್ಕೊಂಡಿದ್ರು. ದುರ್ದೈವ ಅವತ್ತು ಸರ್ಕಾರ ಹೋಯಿತು. ಇವತ್ತು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ. ಅವ್ರನ್ನ ವಿನಿಯೋಗ ಮಾಡ್ಕೊಂಡು ರಾಜ್ಯದಲ್ಲಿ ಹೆಚ್ಚು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ದುರ್ದೈವ ಏನಪ್ಪ ಅಂತಂದರೆ ಇದುವರೆಗೂ ಸಹ ಅವ್ರಿಗೆ ಆ ನಿಟ್ಟಿನಲ್ಲಿ ಒಂದು ದಿನ ಹೋಗಿ ಮನವಿ ಮಾಡಲಿಲ್ಲ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈಗ ಕೇರಳದಲ್ಲಿ ನಾವು ಸಹ ಇವತ್ತೇನು ನಾವು NDA ಅಂಗಪಕ್ಷ ಇದ್ದೀರಿ, ತಾವೆಲ್ಲ ನೋಡಿದ್ದೀರಿ. ಕೇರಳದಲ್ಲೂ ಸಹ ಇವತ್ತು ನಮ್ಮ ಪಕ್ಷದ ಒಬ್ಬ ಮಂತ್ರಿ ಅಲ್ಲಿ 3 ಜನ ಶಾಸಕರಿದ್ದಾರೆ. JDS ಪಕ್ಷ ಕೇರಳದಲ್ಲೂ ಸಹ ಇದೆ. ಹಿಂದೆ MP ಇದ್ದರು. ಆದರೆ ಇವತ್ತು 3 ಜನ ಶಾಸಕರಿದ್ದಾರೆ ಕೇರಳದಲ್ಲಿ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಇವತ್ತು ಅಧಿಕಾರ ಹಿಡಿದಿರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಜಿಯವರ ಏನೋ ಒಂದು ಸಂಕಲ್ಪ ಏನಿದೆ, ನಾವು NDA ಅಂಗಪಕ್ಷವಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಪಕ್ಕದ ಏನು ನಮ್ಮ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಅಲ್ಲಿ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ 2 ಪಕ್ಷಗಳು ಸೇರಿ ರಾಜ್ಯದ ಒಂದು ಅಭಿವೃದ್ಧಿಗೋಸ್ಕರ ಮತ್ತು ಇವತ್ತೇನು ಈ ಒಂದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನಿದೆ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಇವತ್ತು ಯಾರೂ ಸಹ ಬಡವರು ಒಂದು 20-30 ಸೈಟನ್ನು ಸಹ ತೆಗೆದುಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ 2,000 ರೂಪಾಯಿ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ 4-5 ತಿಂಗಳಿಂದ ಕೊಟ್ಟಿಲ್ಲ. ಆಮೇಲೆ ಅವ್ರು ಹೇಳ್ತಾರೆ ಯಾವುದಾದ್ರೂ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ 30 ಜಿಲ್ಲೆಯಲ್ಲೂ ಸಹ ಏನೋ ಅವ್ರು ಹಣ ಹಾಕ್ತಾಯಿಲ್ಲ. ಆ ಜಿಲ್ಲೆಗೆ ಮಾತ್ರ ಹಣವನ್ನು ಹಾಕ್ತಾ ಇರತಕ್ಕಂಥದ್ದು. ಚುನಾವಣೆ ಅಕ್ರಮ ಮಾಡಲಿಕ್ಕೋಸ್ಕರ ಈ ಒಂದು ಸ್ಕೀಮನ್ನು ಬಳಸ್ಕೊಳ್ತಾ ಇದ್ದಾರೆ ಹೊರತಾಗಿ ರಾಜ್ಯದ ಜನಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಏನು ಅವರೇನು ಈ ಒಂದು ಸ್ಕೀಮನ್ನು ತಗೊಂಬಂದಿಲ್ಲ. ಹಾಗಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಈ ಭಾಗದ ನಮ್ಮ KR ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಯುವಕ ಮಿತ್ರರು, ಎಲ್ಲ ನಮ್ಮ ಮಹಿಳೆಯರು ಭಾಳ ಜನ ಇದ್ದಾರೆ. ಮುಂದೆ ಬರ್ತಕ್ಕಂಥ ಲೋಕಲ್ ಬಾಡಿ ಚುನಾವಣೆಗಳು ಯಾವುದಾದ್ರೂ ಇರ್ಬೋದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು. ಆದರೆ ನೀವು ಹೆಚ್ಚಿನ ಶಕ್ತಿಯನ್ನು ಪಕ್ಷಕ್ಕೆ ತುಂಬಿದ್ರೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಣ್ಣವರು ಮುಖ್ಯಮಂತ್ರಿಗಳು ಆಗೇ ಆಗ್ತಾರೆ. ಆವತ್ತಿನ ದಿವಸ ಈ ಬಡವರಿಗೆ, ಯುವಕರಿಗೆ ನಿಜಕ್ಕೂ ಸಹ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕಂತ ಹೇಳ್ತೀನಿ, ಕರೆಯನ್ನು ಕೊಟ್ಟಿದ್ದೀರಿ. ಆ ನಿಟ್ಟಿನಲ್ಲೇ ಎಲ್ಲರೂ ಸಹ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ 100ಕ್ಕೆ 100 ಅಧಿಕಾರಕ್ಕೆ ಬರ್ತದೆ. ವಿಧಾನಸಭಾ ಕ್ಷೇತ್ರದಲ್ಲಿ ಏನಿವತ್ತು ಅದ್ಧೂರಿಯಾಗಿ ಇವತ್ತಿನ ದಿನ ನಮ್ಮ ಜನತಾದಳ ಪಕ್ಷದ ಧೀಮಂತ ನಾಯಕರು ರೈತರ ಪರವಾಗಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು ಜನರ ಮನಸ್ಸಿನಲ್ಲಿ, ಶೋಷಿತ ವರ್ಗದವರ ಮನಸ್ಸಿನಲ್ಲಿ, ದೀನ ದಲಿತರ ಮನಸ್ಸಿನಲ್ಲಿ, ಎಲ್ಲ ವರ್ಗದ ಮನಸ್ಸಿನಲ್ಲಿ ಇವತ್ತಿನ ದಿನ ಹೆಸರುವಾಸಿಯಾಗಿರ್ತಕ್ಕಂಥವರು ನಮ್ಮ ಕುಮಾರಣ್ಣವರು.
ರೈತರ ಪರವಾಗಿ ಅವರು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ಯಾವಾಗಲೂ ಸಮೇತ ನಾವು ನೆನೆಸ್ಕೊಳ್ತಕ್ಕಂಥ ಒಂದು ಸಂದರ್ಭ. ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಒಂದು ಆಚರಣೆ ಇದೇ ತಿಂಗಳು 16ನೇ ತಾರೀಕಿದೆ. ಆ ಕಾರಣ ಇವತ್ತಿನ ದಿನ ನಾವು ರಾಜ್ಯಾದ್ಯಂತ ಇವತ್ತಿನ ದಿನ ಒಂದು ಹುಟ್ಟುಹಬ್ಬದ ಆಚರಣೆ ನಡೀತಾ ಇರ್ತದೆ. ಅದು ಮೊದಲನೇದಾಗಿ ಇವತ್ತಿನ ದಿನ ನಮ್ಮ KRPುರಂ ವಿಧಾನಸಭಾ ಕ್ಷೇತ್ರದ ವಿಜಯಪುರ ಭಾಗದಲ್ಲಿ ಮುಂಚಿತವಾಗಿ ಇವತ್ತು ನಾವು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿರ್ತೇವೆ. ಈ ಒಂದು ಆಚರಣೆಯ ಸಂದರ್ಭದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿನ ಸೀರೆ ವಿತರಣೆ ಕಾರ್ಯಕ್ರಮವನ್ನು ಮಾಡಿರ್ತೀವಿ. ಇದಕ್ಕೆಲ್ಲರೂ ಸಮೇತ ಆಶೀರ್ವಾದ ಮಾಡಿ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ರಮೇಶ್ ಅಣ್ಣವರು, ಬೆಂಗಳೂರು ಮಹಾನಗರದ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಭಾಗಿಯಾಗಿರ್ತಾರೆ. ಅವ್ರಿಗೂ ಸಮೇತ ನಾನು ನಮ್ಮ KRPುರಂ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ವಿಜಯಪುರ ಭಾಗದಲ್ಲಿ ನಮ್ಮ ತೌಸೀಫ್ ಅವರು ಏನಿದ್ದಾರೆ, ತೌಸೀಫ್ ಅವರು ಮತ್ತು ಅವರ ಕುಟುಂಬಸ್ಥರು ಸರಿಸುಮಾರು ಇವತ್ತಿನ ದಿನ 200ರಿಂದ 250 ಮನೆ ಇವತ್ತು ಅವ್ರ ಕುಟುಂಬಸ್ಥರದ್ದಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಅವರೂ ಸಮೇತ ಈ ಒಂದು ಜನತಾದಳ ಪಕ್ಷಕ್ಕೆ ಸೇರ್ಪಡೆಯನ್ನಾಗಿರ್ತಾರೆ. ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಸಮೇತ ಅವ್ರಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ಇವತ್ತಿನ ದಿನ ಎಲ್ಲೇನು ಸಾವಿರಾರು ಜನ ಸೇರಿರ್ತಾರೆ, ಇದೆಲ್ಲರ ಆಶೀರ್ವಾದ ಅವ್ರ ಮೇಲೂ ಇರಬೇಕು. ಮತ್ತು ಇವತ್ತಿನ ದಿನ ಭಾಳ ಮುಖ್ಯವಾಗಿ ನಮ್ಮ ರಮೇಶ್ ಗೌಡರ ನೇತೃತ್ವದಲ್ಲಿ ಅವರು ಸೇರ್ಪಡೆ ಆಗಿರ್ತಕ್ಕಂಥದ್ದು ಬಹುಶಃ ಅವರ ಮುಂದಿನ ರಾಜಕೀಯ ಬೆಳವಣಿಗೆಯೂ ಸಮೇತ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಯಾರೆಲ್ಲ ಇವತ್ತೊಂದು ದಿನ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಕದ ವಾರ್ಡ್ನಲ್ಲಿರ್ತಕ್ಕಂಥ ಸರ್ವಜ್ಞ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವ ಅವರು ಬಂದಿದ್ದಾರೆ, ಆಮೇಲೆ ಎಲ್ಲ ನಮ್ಮ ಬಾಲಣ್ಣವರಿದ್ದಾರೆ, ಪ್ರತಿಯೊಬ್ಬರಿಗೂ ಸಮೇತ ಕಾರ್ಯಕರ್ತರಿಗೆ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಸಮೇತ ನಾನು ವಂದಿಸಿ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಜನತಾದಳ ಪಕ್ಷದಲ್ಲಿ ಎಲ್ಲ ವರ್ಗದ ಜನತೆಗೂ ಸಮೇತ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಜಾತಿ ಮತ ಭೇದ ಇಲ್ಲದೆ ಇರತಕ್ಕಂಥ ಒಂದು ಪಕ್ಷ, ಪ್ರಾದೇಶಿಕ ಪಕ್ಷ ಇವತ್ತಿನ ದಿನ ನಮ್ಮ ರಾಜ್ಯ ಮತ್ತು ದೇಶವನ್ನು ತಿರುಗಿ ನೋಡ್ತಾ ಇರ್ತಕ್ಕಂಥ ಕೆಲಸಗಳಾಗ್ತಾ ಇದೆ ಅಂತಂದರೆ ಅದಕ್ಕೆ ಮಾನ್ಯ ದೇವೇಗೌಡರು ಇರ್ಬೋದು, ಕುಮಾರಣ್ಣವ್ರು ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಇರ್ಬೋದು, ಹಾಗೆ ನಮ್ಮ ನೂತನ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಅವರು ಇರ್ಬೋದು, ಭಾಳ ಮುಖ್ಯವಾಗಿ ನಮ್ಮ ರಮೇಶ್ ಗೌಡ್ರು ಅಂತವರು ಇರ್ಬೋದು. ಇವರೆಲ್ಲರ ಕೊಡುಗೆ ಅಪಾರವಾಗಿರ್ತದೆ. ಮುಂಬರುವ ದಿನಗಳಲ್ಲೂ ಸಮೇತ ಇವರ ಎಲ್ಲರ ಸಹಾಯ ಆಶೀರ್ವಾದ ನಮ್ಮ ಕ್ಷೇತ್ರದ ಜನತೆ ಮೇಲಿರ್ತದೆ. ನಾವೆಲ್ಲರೂ ಸಮೇತ ಪಕ್ಷ ಸಿದ್ಧಾಂತಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಈ ಭಾಗದಲ್ಲಿ ಪಕ್ಷ ಸಂಘಟನೆಯನ್ನು ಪ್ರಾಮಾಣಿಕವಾಗಿ ಮಾಡಿ ಅವ್ರು ಇಟ್ಕೊಂಡಿರ್ತಕ್ಕಂಥ ನಂಬಿಕೆಯನ್ನು ನಾವೆಲ್ಲರೂ ಉಳಿಸಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಕ್ಷೇತ್ರದ ಜನತೆಗೆ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. KRPುರಂ ವಿಧಾನಸಭಾ ಅಧ್ಯಕ್ಷರು ಲಕ್ಷ್ಮಣ್ ಸರ್ ಅವ್ರಿಗೆ ನೇತೃತ್ವದಲ್ಲಿ ನಾವು ಸಂಘಟನೆ ಮಾಡ್ತಾಯಿದ್ದೀವಿ. ಈ ಬಾರಿ ನಮ್ಮ JDS ಪಕ್ಷಗೆ ನಾವು ಎಲ್ಲ ಸೇರಿ ನಾವು ಈ ನಮ್ಮ ವಿಜಯಪುರ ವಾರ್ಡ್ನಲ್ಲಿ JDS ಪಕ್ಷ ಕೆಲಸ ಮಾಡಿ ಮುಂದೆ ಬೆಳೆಸೋಣ ಅಂತ ಇದು ಮಾಡ್ತಾಯಿದ್ದೀವಿ. ಈ ಬಾರಿ ನಾವು ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ವಿಜಯಪುರ ವಾರ್ಡ್ನಲ್ಲಿ 1000 ಸೀರೆ ಇಲ್ಲಿ ಅಂಟಿಸಿದ್ದೀವಿ. ಪ್ಲಾಟ್ಫಾರ್ಮ್ ರೋಡ್ನಲ್ಲಿ ಕೂಡ ಒಂದು 500 ಸೀರೆ ಅಂಟಿಸ್ತಾಯಿದ್ದೀವಿ. ದರ್ಗಾಮೌಲ ವಾರ್ಡ್ನಲ್ಲಿ ಒಂದು 500 ಸೀರೆ ಅಂಟಿಸ್ತಾಯಿದ್ದೀವಿ. ನಮಗೆ ನಾವು ಸಹಕಾರ ಮಾಡೋಣ ಅಂತ ಹೆಚ್ಚಿನ ಕೆಲಸ ಮಾಡೋಣ ಅಂತ ಇದ್ದೀವಿ. ಈ ಬಾರಿ ನಮ್ಮ ಲಕ್ಷ್ಮಣ್ ಸರ್ ಹೇಳಿದ್ದಾರೆ, ನಾನು ಈ ವಾರ್ಡ್ಗೆ ಕಾರ್ಪೊರೇಟರು ಆಕಾಂಕ್ಷೆಗೆ ಆಗಿದ್ದೀನಿ. ಎಲ್ಲರೂ ದಯವಿಟ್ಟು ನಮ್ಮ ವಾರ್ಡವ್ರಿಗೆ ಆಶೀರ್ವಾದ ಮಾಡಿ ನಮಗೆ ಸಹಕಾರ ಮಾಡಿ. ಈ ಸತಿ ನಾವು ಇನ್ನೂ ಮಾಡೋಣ ಅಂತಿದ್ದೀವಿ. ಎಲ್ಲ ಯೂತ್ಸ್ಗೆ ಜೊತೆಯಲ್ಲಿ ಸೇರಿಸ್ಕೊಂಡು ಎಲ್ಲರಿಗೆ ನಾವು ಮುಂದೆ ಕರ್ಕೊಂಡು ಹೋಗೋಣ ಅಂತಿದ್ದೀವಿ. ನಮ್ಮ ಲಕ್ಷ್ಮಣ್ ಸಾರು ಆಮೇಲೆ ನಮ್ಮ ಬಾಬುನಾಥ್ ಸಾರು ನಮಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಈ ಯೂತ್ಗಳ ಕರ್ಕೊಂಡೋಗಿ ನಾವು ಸೇರ್ಪಡೆನೂ ಆಗಿದ್ದೀವಿ JDS ಪಕ್ಷಕ್ಕೆ. ಈ ಸತಿ ಎಲ್ಲರೂ ನಮ್ಮ ಯೂತು ಎಲ್ಲರೂ ನಮ್ಮ ಆಶೀರ್ವಾದ ಇದ್ದರೆ ಇದು ಮಾಡ್ತೀವಿ. ನಮಗೆ ಎಲ್ಲ ಮುನ್ಮಂಡಲದಲ್ಲಿ ನಮ್ಮ ಸಹಕಾರ ಮಾಡಬೇಕು. ನಮ್ಮದು ತೌಸೀಫ್ ಅಂತ JDS.